ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮವಾಗಿ ಕಾರ್ನಲ್ಲಿದ್ದಂತಹ 5 ಗಂಭೀರವಾದಂತಹ ಗಾಯಗಳಾಗಿವೆ. ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನ್ ಸ್ಕೌಟ್ ಕ್ಯಾಂಪ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಊರಿನಿಂದ ವಾಪಸ್ ಆಗುವಂತಹ ವೇಳೆ ಈ ದುರ್ಘಟನೆ ನಡೆದು ಹೋಗಿದೆ. ಅಡ್ಡ ಬಂದಂತಹ ನಾಯಿಯನ್ನ ತಪ್ಪಿಸಲು ಹೋಗಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ನೋಡಿ, ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇತ್ತ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನೋಡಿ, ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿದೆ. ರಸ್ತೆ ಬದಿಯಲ್ಲಿ ಮರಕ್ಕೆ ಈಗ ಈ ಒಂದು ತಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮವಾಗಿ ಕಾರ್ನಲ್ಲಿದ್ದಂತಹ 5 ಕೂಡ ಗಂಭೀರವಾದಂತಹ ಗಾಯಗಳಾಗಿವೆ. ಆ ಗಾಯಾಳುಗಳನ್ನ ಈಗ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ. ಇತ್ತ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಂತಹವರ ವಿರುದ್ಧವಾಗಿ ಈಗ ಪೊಲೀಸರ ಕಾರ್ಯಾಚರಣೆ ನಡೀತಾ ಇದೆ. ಒಂದು ವಾರದಲ್ಲಿ 45,272 ವಾಹನವನ್ನ ಪರಿಶೀಲಿಸಿದಂತಹ ಸಂಚಾರಿ ಪೊಲೀಸರು. ಬೆಂಗಳೂರು ಸಂಚಾರ ಪೊಲೀಸರಿಂದ ಈಗ ವಾಹನ ಪರಿಶೀಲನೆ ಬಲು ಜೋರಾಗಿ ನಡೀತಾ ಇದೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ದೊಡ್ಡ ಅಪರಾಧ. ಇದನ್ನ ಮಾಡುವಂತಹ ಎಲ್ಲರಿಗೂ ಕೂಡ ಕಾನೂನಿನ ರೀತಿಯಲ್ಲಿ ಶಿಕ್ಷೆಯಾಗುತ್ತೆ. ಹಾಗಾಗಿ ಮೇ 4ರಿಂದ ಮೇ 10ರವರೆಗೆ ಈಗ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಮದ್ಯಪಾನ ಮಾಡಿ ವಾಹನ ಓಡಿಸಿದವರ ವಿರುದ್ಧವಾಗಿ ಕೇಸ್ಗಳು ಕೂಡ ದಾಖಲಾಗ್ತಾ ಇದೆ. ಈಗ ಆಲ್ರೆಡಿ 575 ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಬೆಂಗಳೂರಿನ ಸಂಚಾರಿ ಪೊಲೀಸರು. ಅತಿ ವೇಗ, ಅಜಾಗರೂಕರ ಚಾಲನೆ ಮಾಡುವಂತಹ ವಿರುದ್ಧ ಈಗ ಕೇಸ್ ದಾಖಲಿಸಿಕೊಳ್ಳಲಾಗ್ತಾ ಇದೆ. ಕೇಸನ್ನ ದಾಖಲಿಸಿ ದಂಡ ಕೂಡ ವಸೂಲಿ ಮಾಡ್ತಿದ್ದಾರೆ ಪೊಲೀಸರು. ಮೇ 4ರಿಂದ 10ರವರೆಗೆ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಪೊಲೀಸರು. ಮದ್ಯಪಾನ ಮಾಡಿ ವಾಹನವನ್ನ ಓಡಿಸೋರ ವಿರುದ್ಧ ಯಾವ ರೀತಿ ಆಗಬೇಕೋ ಆ ರೀತಿಯಾಗಿ ಗಾಡಿ ಓಡಿಸೋರು, ಅತಿ ವೇಗವಾಗಿ ಗಾಡಿ ಓಡಿಸೋರು, ಅಜಾಗರೂಕರಾಗಿ ಚಾಲನೆ ಮಾಡುವಂಥ ಎಲ್ಲರನ್ನೂ ಕೂಡ ಅವರ ವಿರುದ್ಧವಾಗಿ ಕೇಸನ್ನು ದಾಖಲಿಸಲಾಗುತ್ತೆ. ಜೊತೆಗೆ ಈಗ ಆಲ್ರೆಡಿ 575 ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ ಬೆಂಗಳೂರು ಸಂಚಾರಿ ಪೊಲೀಸರು. ಇನ್ನು ಕೇಸನ್ನು ದಾಖಲಿಸಿಕೊಂಡಿದ್ದಲ್ಲದೆ ದಂಡ ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಸಂಚಾರಿ ಪೊಲೀಸರು. ಇದರ ಜೊತೆಗೆ 179 ಕೇಸುಗಳನ್ನು ದಾಖಲಿಸಿ ಈ ಕಡೆ 1,80,000 ದಂಡವನ್ನು ವಸೂಲಿ ಮಾಡಿದ್ದಾರೆ. ಕಳೆದ ಒಂದು ವಾರದಲ್ಲಿ 179 ಕೇಸ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ದಂಡವನ್ನು ಕೂಡ ವಸೂಲಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಮೇ 4ರಿಂದ 10ರವರೆಗೆ ಈ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಯಾರು ಮಾಡ್ತಾ ಇರ್ತಾರೆ ಅಂತವರ ವಿರುದ್ಧವಾಗಿ ಈಗ ಚೆಕ್ ಅನ್ನ ಮಾಡಿ ಅದಾದ ನಂತರ ಅವರ ವಿರುದ್ಧವಾಗಿ ಕೇಸನ್ನು ದಾಖಲಿಸಿ ತದನಂತರ ದಂಡವನ್ನು ವಿಧಿಸಲಾಗುತ್ತೆ. ಹಾಗಾಗಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದಕ್ಕಿಂತ ಮುಂಚೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನೀವು ಗಮನದಲ್ಲಿ ಇಟ್ಕೊಂಡು ಡ್ರೈವ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಆಲಿಸಬೇಕಾಗುತ್ತೆ. ಇನ್ನು ಮತ್ತೊಂದು ಗಮನಿಸಬೇಕಾಗಿರೋ ವಿಷಯ ಅಂತಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂಥ ಭೂಪ್ರ ಯಾರಿರ್ತೀರಿ ಅಂದ್ರೆ ಆಲ್ಮೋಸ್ಟ್ ನೋಡ್ತಿರ್ತೀರಿ ಎಲ್ಲರೂ ಕೂಡ, ದಯಮಾಡಿ ಕಾನೂನಿನ ವಿರುದ್ಧವಾಗಿ ಹೋಗಬೇಡಿ. ಅಲ್ಲಿ ಒಂದಷ್ಟು ನಿಯಮಗಳನ್ನು ಹಾಕಿರ್ತಾರೆ. ಅದೆಲ್ಲವೂ ಇದ್ದರೂ ಕೂಡ ನೀವು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತೀನಿ ಅಂತಂದರೆ ಒಂದು ಕೆಲಸ ಮಾಡಿ, ನೀವು ನೆಕ್ಸ್ಟ್ ಕುಡಿಯೋಕ್ಕೆ ಅಥವಾ ನೀವು ಡ್ರಿಂಕ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಾರಾದರೂ ಬೇರೆಯವರು ಕಾರ್ ಓಡಿಸೋವಂಥ ಬೇರೆಯವರನ್ನ ಕರ್ಕೊಂಡು ಹೋಗಿ ಜೊತೆಯಲ್ಲಿ ನೀವು ಕುಡಿದ್ಬಿಟ್ಟು ಆರಾಮಾಗಿ ಹಿಂದೆ ಕೂತ್ಕೊಳ್ಳಿ. ಆಗ ಬಂದು ಪಕ್ಕದಲ್ಲಿ ಅವ್ರ ಕಾರನ್ನು ಓಡಿಸ್ಕೊಂಡು ಹೋಗ್ತಾರೆ. ಆಗ ನೀವು ದಂಡನೂ ಕೂಡ ವಿಧಿಸೋದಿಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಆದರೆ ನೀವು ಯಾವಾಗ ಕುಡಿದು ಡ್ರೈವ್ ಮಾಡ್ತೀರಾ ಆಗ ಅಬ್ನಾರ್ಮಲ್ ಆಗಿರುತ್ತೆ ನಿಮ್ಮ ಹಾರ್ಮೋನ್ಸ್ಗಳು. ಇದನ್ನೆಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ.